ನಮಸ್ತೆ ಕರುನಾಡು. ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್, RTI ಹಾಗೂ VLS TV ಯೂಟ್ಯೂಬರ್. ನಾನೀಗ ಬಂದಿದ್ದೀನಿ ಇಲ್ಲಿ ಆನೇಕಲ್ನಿರುವಂತಹ ಒಂದು ಪುಂಗನೂರು 2 ತಳಿಯ ಹಸುಗಳಿವೆ ನೋಡಿ. ಇದು ಹೆಸರು ಗೌರಿ ಅಂತೇಳಿ, ಇದು ಹೆಸರು ಭೀಮಾ ಅಂತೇಳಿ. ಈ ಒಂದು ಹಸುಗಳು ನಮ್ಮ ಮೋದಿಯವರ ಮನೆಯ ಅಂಗಳದಲ್ಲಿರುವಂತಹ ಈ 2 ಹಸುಗಳು ಇದೇ ಮಾದರಿಯ ಇದೇ ತಳಿಯ ಹಸುಗಳು ಕೂಡ ಆಗಿರುತ್ತೆ. ಈಗ ಏನು ಹೇಳೋಕ್ಕೆ ಇಷ್ಟ ಬೀಳ್ತಾರೆ ಅಂದರೆ, ನಮ್ಮ ಪ್ರಕಾಶ್ ಅವರು ಮನೆಯಲ್ಲಿ ಒಂದೊಂದು ನಾಯಿ ಸಾಕೋಕೆ ಬದಲು ಆರಾಮಾಗಿ ಒಂದೊಂದು ಈ ತಳಿಯ ಒಂದು ಹಸು ಸಾಕ್ರಿ ಅಂತ ಹೇಳಿ ಒಂದು ನಾಡಿನ ಜನತೆಗೆ ಒಂದು ಸಂದೇಶ ಕೂಡ ಕೊಡ್ತಾ ಇದ್ದಾರೆ. ನೋಡಿ, ದೇವ್ರ ಮನೆಯಲ್ಲಿದೆ ನೋಡಿ ವೀಕ್ಷಕರೇ. ದೇವ್ರ ಮನೆ ಕೂಡ ಹೋಗಿದೆ ನೋಡಿ. ಒಂದು ಭೀಮಾ ಅನ್ನೋ ಹಸು ನೋಡಿ, ದೇವ್ರ ಮನೆ ಒಳಗಡೆ ಹೋಗಿದೆ. ಆರಾಮಾಗಿ ಫ್ರೆಂಡ್ಲಿ ಆಗಿ ಯಾರಿಗೂ ತೊಂದರೆ ಕೊಡ್ದಿರ ನೋಡಿ, ಅಲ್ಲಿ ಕೂಡ ಗಂಜಲ ಕೂಡ ಆಗ್ತಾ ಇದೆ. ಆರಾಮಾಗಿ ಫ್ರೆಂಡ್ಲಿ ಆಗಿ ಮನೆಯಲ್ಲಿ ನಾವು ಯಾವ ಥರ ಇರ್ತೀರೋ ಅದೇ ಥರ ಓಡಾಡಿಕೊಂಡು ಸ್ನೇಹಿತರ ಥರ ಇರುತ್ತೆ. ಹೋಗು ಹೋಗು, ಬೇಡ ನೀನು. ಒಳಗಡೆ ಹಾಕ್ಬಿಡ್ತೀನಿ, ಬ್ರೇಕ್ ಬಿಡಲ್ಲ ಅಂದ್ಬಿಟ್ಟು. ನೋಡಿ, ಇದೇ ಥರ ಮನೆಯಲ್ಲಿ ಫ್ಯಾಮಿಲಿ ಮಕ್ಕಳ ಜೊತೆಯಲ್ಲಿ ಆರಾಮಾಗಿ ಫ್ರೆಂಡ್ಲಿಯಾಗಿ ಓಡಾಡ್ಕೊಂಡಿರುತ್ತೆ ಭೀಮಾ ಅಂತ ಹೇಳಿ. ಇದು ಸರ್, ತಮ್ಮ ಹೆಸರು? ಪ್ರಕಾಶ್ ಅಂತ. ಈ ವಾರ್ಡ್ನ ಕೌನ್ಸಿಲರ್, ನಾಲ್ಕನೇ ವಾರ್ಡಿನ ಕೌನ್ಸಿಲರ್ ಪ್ರಕಾಶ್ ಅಂತ. ಓಕೆ. ಹೊಸಬ ಸದಸ್ಯರು ನಾವು. ನಮ್ಮ ಮನೆಯಲ್ಲಿ ಪುಂಗನೂರಿಂದ ಹಸು ತಂದ್ವಿ. ಪುಂಗನೂರಿಂದ ಒಂದು ಹಸು ತಗೊಂಡ್ಬಂದ್ವಿ. ಪುಂಗನೂರು ತಳಿ ಇದು. ಇದು ಮನೇಲಿ ಎಲ್ಲರದ್ದು ಫ್ರೆಂಡ್ಲಿಯಾಗಿ ಎಲ್ಲರದ್ದು ಹಂಗೆ ಇರುತ್ತೆ. ಇದು ನಾವು ಅದು ಕಟ್ಟಿ ಹಾಕೋದು ಮೇಸೋದು ಏನಿಲ್ಲ, ಆರಾಮಾಗಿ ಬಿಟ್ಟಿರ್ತೀವಿ. ಮನೆಯಲ್ಲೆಲ್ಲ ಓಡಾಡ್ಕೊಂಡು ಎಲ್ಲ ಫ್ರೆಂಡ್ಲಿಯಾಗಿ, ಮಕ್ಳ ಹತ್ರ ಎಲ್ಲ ಚೆನ್ನಾಗಿರುತ್ತೆ, ಯಾರನ್ನ ಏನು ಮಾಡಲ್ಲ, ಎಲ್ಲ ಮನೆಯೆಲ್ಲ ಓಡಾಡ್ಕೊಂಡು ಇರುತ್ತೆ. ನಿಮ್ಮ ಮನೆ ಮಕ್ಕಳು ಯಾವ ಥರ ರೀತಿ ಇರುತ್ತೋ ಮನೆ ಮಕ್ಕಳ ತರ ಇರುತ್ತೆ. ಮನೆ ಮಕ್ಕಳು ಯಾವ ತರ ಇರುತ್ತೋ ಆ ತರ ಇರುತ್ತೆ. ಇದು ಮಾಡೋಣಿದೆ. ಬರ ಬಾ ಇಲ್ಲಿ. ಇದು ಚಿಕ್ಕ ಮರಿ ತಂದಿದ್ ನಾವು. ಇದನ್ನ ಚಿಕ್ಕ ಮರಿ ತಂದು 2 ವರ್ಷ ಸಾಕಿದ್ವಿ. ಇದನ್ನ ಚಿಕ್ಕ ಕರಲ್ಲಿ ತಂದಿದ್ ನಾವು. ನಮ್ಮ ಮನೆಯಲ್ಲಿ ಯಲ್ಲಮ್ಮ ದೇವಸ್ಥಾನ ಇದೆ. ಡೈಲಿ ಪೂಜೆ ಮಾಡಕ್ಕೋಸ್ಕರ ತಂದಿರೋದು ನಾವು. ಇದನ್ನ ಡೈಲಿ ಪೂಜೆ ಮಾಡ್ತೀವಿ, ಸ್ನಾನ ಮಾಡಿಸ್ತೀವಿ, ಬಿಸಿನೀರು ಸ್ನಾನ ಡೈಲಿ ಸ್ನಾನ ಮಾಡಿಸ್ತೀವಿ, ಪೂಜೆ ಮಾಡಿಸ್ತೀವಿ. ಡೈಲಿ ಪೂಜೆ ಆಗುತ್ತೆ ಇವರಿಗೆ. ಗೋಮಾತೆ ತರ, ಗೋಮಾತೆ ಹೆಂಗೆ ಆ ತರ ದೇವ್ರ ತರ. ಇದನ್ನ ನೀವು ಯಾವ ತರ ಡೈಲಿ ಸ್ನಾನ ಮಾಡ್ತೀರಾ, ಪೂಜೆ ಮಾಡ್ತೀರೋ ಅದೇ ತರ ಅದಕ್ಕೂ ಡೈಲಿ ಸ್ನಾನ ಮಾಡಿಸಿ ಪೂಜೆ ಮಾಡಿ ಡೈಲಿ ಪೂಜೆ ಆಗುತ್ತೆ. ಇದು ಹೆಸರು ಬಂದು ಗೌರಿ ಅಂತ. ಗೌರಿ ಅಂತ. ಅದು ಭೀಮಾ ಅಂತ. ನೋಡ್ರಿ, ಭೀಮಾ ಅಂತ. ಇದಿಷ್ಟೇ ಬೆಳೆಯಲ್ಲ. ಇಷ್ಟೇ ಇದು ಬೆಳೆಯಲ್ಲ. ಅದು ಎಷ್ಟು ಲೀಟರ್ ಹಾಲು ಕೊಡುತ್ತೆ? ಅದು 2 ಲೀಟರ್ ಹಾಲು ಕೊಡುತ್ತೆ ಅಷ್ಟೇ. ಅಷ್ಟೇ. ಓಕೆ ಓಕೆ.
ಇದ್ರ ಹಾಲು ಬಂದು ತುಂಬಾ ಶ್ರೇಷ್ಠ ಇದ್ರ ಹಾಲು, ಹಾ ತುಂಬಾ ಪೌಷ್ಟಿಕಾಂಶ ಜಾಸ್ತಿ ಇರೋದು ಹಾಲಿಗೆ ಇರೋದು ತುಂಬಾ ಶ್ರೇಷ್ಠವಾದಂತ ಹಾಲು ಇದ್ರಿಗೆ. ಪುಂಗನೂರಲ್ಲೆಲ್ಲ ಇದ್ರ ಗಂಜಲ ಸಗಣಿ ಎಲ್ಲ ಮಾರ್ತಾರೆ ಕಾಸಿಗೆ. ಹಾ ಹಾ 20 ರೂಪಾಯಿ 1 ಲೀಟರ್ ಗಂಜಲ, 20 ರೂಪಾಯಿ 1 ಕೆಜಿ ಸಗಣಿ ಎಲ್ಲ ಮಾರ್ತಾರೆ ಇದ್ರದೆಲ್ಲಾನು. ಅದೇ ನಾವ್ ಆ ತರ ಮಾಡಕ್ಕಾಗಲ್ಲ, ಎಲ್ಲ ನಾವೆಲ್ಲ ಫ್ರೀ ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ವಿ. ಆ ತರ ಶ್ರೇಷ್ಠ ಅಂತ ಇದು ಹಸು ಮಾತ್ರ ಇದು. ಹಾ ಹಾ ಈ ತಿರುಪತಿಯಲ್ಲಿ ದೇವ್ರಿಗೆ ಅಭಿಷೇಕ ಮಾಡ್ತಾರಲ್ಲ, ಪುಂಗನೂರು ತಳಿ ಈ ತಳಿ ಮಾಡೋದಂತೆ. ಹಾ ಹಾ ಅದಕ್ಕೆ ಸ್ವಲ್ಪ ಈ ಹಾಲಲ್ಲೇ ಇದು ಡಿಮ್ಯಾಂಡ್ ಮಾಡೋದು. ಅಭಿಷೇಕ ಮಾಡೋ ದೇವರಿಗೆ, ಅದಕ್ಕೆ ತುಂಬಾ ಡಿಮ್ಯಾಂಡ್ ಜಾಸ್ತಿ ಇದ್ರಿಗೆ ಹಸುಗೆ.